ಬನ್ನಿ ಶುಡ್ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಣ. Model auxiliary should expresses one's compulsion in doing some work. You should wear slippers as lot of thorns are there in the field. ಫೀಲ್ಡ್ ಅಲ್ಲಿ ತುಂಬ ಮುಳ್ಳಿದೆ, ಹಾಗಾಗಿ ಬೆಟರ್ ಯು ವೇರ್ ಸ್ಲಿಪ್ಪರ್ಸ್. ಯು ಶುಡ್ ಟೇಕ್ ಟ್ಯಾಬ್ಲೆಟ್ಸ್ ಆಸ್ ಪ್ರಿಸ್ಕ್ರೈಬ್ಡ್. ಯಾವಾಗಲೂ ಡಾಕ್ಟ್ರು ಏನು ಹೇಳಿದಾರೋ ಹಾಗೆ ಟ್ಯಾಬ್ಲೆಟ್ ತಗೋಬೇಕು. ಮೆಡಿಕೇಶನ್ನ ಸೆಲ್ಫ್ ಮೆಡಿಕೇಶನ್ ಇಸ್ ಬ್ಯಾಡ್, ಸೊ ಫಾಲೋ ದ ಪ್ರಿಸ್ಕ್ರಿಪ್ಷನ್ ಆಫ್ ದ ಡಾಕ್ಟರ್. And the model shouldn't expresses one's compulsion in not doing some work. ಮಾಡಬೇಡ. ಯು ಶುಡಂಟ್ ವೇರ್ ಸ್ಲಿಪ್ಪರ್ಸ್ ಇನ್ ಎ ಟೆಂಪಲ್. ಅಲ್ಲಿ ಮುಳ್ಳಿದೆ ಹಾಕ್ಕೊಳ್ಳೇಬೇಕಂತ ಹೇಳ್ತೀರಾ, ಅವಾಗ ಯು ಶುಡ್ ವೇರ್ ಅಂತೀರಾ. ಇದು ದೇವಸ್ಥಾನದೊಳಗಡೆ ನಾವು ಚಪ್ಪಲಿನ ಸಾಮಾನ್ಯ ಹಾಕೊಂಡು ಹೋಗಲ್ಲ, ಹಾಗಾಗಿ ಯು ಶುಡಂಟ್ ವೇರ್ ಸ್ಲಿಪ್ಪರ್ಸ್ ಇನ್ ಎ ಟೆಂಪಲ್. ಯು ಶುಡಂಟ್ ಟೇಕ್ ಟ್ಯಾಬ್ಲೆಟ್ಸ್ ವಿದೌಟ್ ಪ್ರಿಸ್ಕ್ರಿಪ್ಷನ್. ಸೆಲ್ಫ್ ಮೆಡಿಕೇಶನ್ ಈಸ್ ಡೇಂಜರಸ್. ಈ ಥರ ಹೇಳಬೇಕಾದ್ರೆ ಇನ್ನೊಬ್ರಿಗೆ ನೀವು ಅಡ್ವೈಸ್ ಮಾಡ್ತಾ ಇದ್ದೀರಾ, ನಿಮ್ಮ ಒಪಿನಿಯನ್ ಕೊಡ್ತಾ ಇದ್ದೀರಾ. ದೇರ್ಫೋರ್ ಯು ಶುಡಂಟ್ ಟೇಕ್ ಟ್ಯಾಬ್ಲೆಟ್ಸ್ ವಿದೌಟ್ ಪ್ರಿಸ್ಕ್ರಿಪ್ಷನ್. ಗಿವ್ ಅಡ್ವೈಸ್, ಸಜೆಷನ್ ಆರ್ ಒಪಿನಿಯನ್. ಎಕ್ಸಾಂಪಲ್, ಯುವರ್ ಸನ್ ಶುಡ್ ವರ್ಕ್ ಹಾರ್ಡ್ ಟು ಇಂಪ್ರೂವ್. ನಿಮ್ಮ ಮಗ ಇನ್ನೂ ಚೆನ್ನಾಗಿ ವರ್ಕ್ ಮಾಡಬೇಕು. ಡೋಂಟ್ ಸೇ ಯುವರ್ ಸನ್ ಶುಡ್ ವರ್ಕ್ ಹಾರ್ಡ್ಲಿ ಅಂತ ಹೇಳ್ಬೇಡಿ. ಇಟ್ ಗಿವ್ಸ್ ಅನ್ ಆಪೋಸಿಟ್ ಮೀನಿಂಗ್ ಆಫ್ ಹಾರ್ಡ್. ಯುವರ್ ಸನ್ ಈಸ್ ಹಾರ್ಡ್ಲಿ ವರ್ಕಿಂಗ್ ಅಂತಂದರೆ ನಿಮ್ಮ ಹುಡುಗ, ನಿಮ್ಮ ಮಗ ಟ್ರೈ ಮಾಡ್ತಾನೆ ಇಲ್ಲ, ಎಫರ್ಟ್ ಹಾಕ್ತಾನೆ ಇಲ್ಲ ಅನ್ನೋ ಅರ್ಥ ಕೊಡುತ್ತೆ. ಸೊ ವೆನ್ ಯು ವಾಂಟ್ ಟು ಸ್ಪೀಕ್ ಅಬೌಟ್ ಎ ಸಾಫ್ಟ್ ಫ್ರೆಂಡ್ಲಿ ಪ್ರೆಷರ್, ಯು ಕ್ಯಾನ್ ಯೂಸ್ ಲೈಕ್ ದಿಸ್: ಯು ಶುಡ್ ವರ್ಕ್ ಹಾರ್ಡ್ ಟು ಇಂಪ್ರೂವ್. ಸೊ ದಿಸ್ ಇಸ್ ದ ಪ್ರಾಕ್ಟೀಸ್ ಮೆಟೀರಿಯಲ್. You better speak more and more and more, and if you read faster, you can speak better. So read faster. You should work like a leader. You should introspect. You should smile more. You should speak slowly. You should train your dog. You should ask questions. So this is how you have to train your tongue. Read faster. Should is used to recommend that something is advisable. You shouldn't smoke. ನೀವು ಯಾರಿಗೂ ಹೇಳ್ತಾ ಇದ್ದೀರಾ, ನಿಮಗೆ ಲಂಗ್ ಪ್ರಾಬ್ಲಮ್ ಬರುತ್ತೆ, ನಿಮ್ಗೆ ಆಸ್ಮ್ಯಾಟಿಕ್ ಇದ್ದೀರಾ, ನಿಮಗೆ ಬ್ರೀದಿಂಗ್ ಪ್ರಾಬ್ಲಮ್ ಇದೆ, ಯು ಆರ್ ಸ್ಟಿಲ್ ಸ್ಮೋಕಿಂಗ್. ಅವಾಗ ನೀವು ಅವ್ರಿಗೆ ಹೇಳ್ಬೋದು, ಯು ಶುಡಂಟ್ ಸ್ಮೋಕ್, ಯು ಶುಡ್ ಸೇ ಸಾರಿ. ಇಲ್ಲಿ ಯೂಸ್ ಮಾಡಬಾರ್ದಿತ್ತು ನೀವು. ದಿಸ್ ಈಸ್ ಅ ಪಬ್ಲಿಕ್ ಪ್ಲೇಸ್. ಯು ಆರ್ ನಾಟ್ ಸಪೋಸ್ ಟು ಯೂಸ್ ಯುವರ್ ಸಿಗರೆಟ್. ಸೊ ಡೋಂಟ್ ಸ್ಮೋಕ್ ಹಿಯರ್. ಯು ಶುಡ್ ಸೇ ಸಾರಿ ಫಾರ್ ಡೂಯಿಂಗ್ ದಟ್. OTP ಎಂದಾಗಲೆಲ್ಲ ನೀವು ಗಮನಿಸಿ, ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತ. ಯು ಶುಡ್ ಟೇಕ್ ಮೆಷರಬಲ್ ರಿಸ್ಕ್. ನೀವು ಇನ್ಯಾರಿಗೊಬ್ಬರಿಗೆ ಅಡ್ವೈಸ್ ಕೊಡ್ತಾ ಇದ್ದೀರಾ, ರೆಕಮೆಂಡ್ ಮಾಡ್ತಾ ಇದ್ದೀರಾ, ಅವ್ರಿಗೆ ಹೇಳ್ತಾ ಇದ್ದೀರಾ ರಿಸ್ಕ್ ತಗೊಳ್ಳಿ ಅಂತ ಹೇಳ್ತಾ ಇದ್ದೀರಾ, ಬಿಕಾಸ್ ರಿಸ್ಕ್ ತೊಗೊಂಡ್ರೆ ರಿವಾರ್ಡ್ ಸಿಗತ್ತೆ ಅಂತ ಹೇಳ್ತಾ ಇದ್ದೀರಾ. ಆವಾಗ ನೀವು ಹೇಳಬೇಕು ಯು ಕ್ಯಾನ್ ಅಥವಾ ಯು ಕುಡ್ ಅಥವಾ ಯು ವುಡ್ ಅಂತ ಹೇಳೋಕ್ಕಿಂತ ಯು ಶುಡ್ ಅಂತ ಹೇಳೋದು ಇಲ್ಲಿ ಬೆಟರ್. ಯು ಶುಡ್ ಟೇಕ್ ಮೆಷರಬಲ್ ರಿಸ್ಕ್ ಯಾವತ್ತೂ ಮೆಷರಬಲ್ ಆಗಿರಬೇಕು. ಹೇಗಂದ್ರೆ ಹಾಗೆ ರಿಸ್ಕ್ ತಗೊಳ್ಬಾರ್ದು, ತುಂಬ ಲಾಸ್ ಆದರೆ ಕಷ್ಟ ಆಗುತ್ತೆ. You should be disciplined. You should respect women. You should banish terrorists. You should revere our elders. ನಮ್ಮ ದೊಡ್ಡವರಿಗೆ ರೆಸ್ಪೆಕ್ಟ್ ಕೊಡಬೇಕು, ಟೆರರಿಸ್ಟ್ನ ಸೇರಿಸಬಾರ್ದು. You should have some social responsibility in informing the police when you come across some terrorists. You respect elders and also women. ನೀವು ಡಿಸಿಪ್ಲಿನ್ ಆಗಿ ಇಲ್ಲ ಅಂತಂದರೆ, this is a recommendation, this is an advice which you are giving to another person where you are asking that person to be disciplined. ಇನ್ನೊಂದು ಸ್ವಲ್ಪ ನೋಡೋಣ ಬನ್ನಿ. ದೇ ಶುಡ್ ಮಿಕ್ಸ್ ದ ಕಾಂಕ್ರೀಟ್ ವೆಲ್. ಅವರು ಕೆಲಸ ಮಾಡ್ತಿರೋರು ಅವರು ಕಾಂಕ್ರೀಟ್ನ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ದೇ ಶುಡ್ ಪ್ಲೇ ಚೆಸ್ ನಾಟ್ ಕ್ರಿಕೆಟ್. ಇವ್ರು ಏನಪ್ಪ ಯಾವಾಗಲೂ ಕ್ರಿಕೆಟ್ ಆಡ್ತಿರ್ತಾರೆ, ಚೆಸ್ ಆಡಬೇಕು, ಚೆನ್ನಾಗಿ ಮೆಂಟಲ್ ಎಬಿಲಿಟಿ ಇನ್ಕ್ರೀಸ್ ಆಗುತ್ತೆ. ಯು ಶುಡ್ ಜಾಯಿನ್ ಹಿಮ್ ಸೋನ್. ಬೇಗ ಅವನನ್ನು ಜಾಯಿನ್ ಆಗೋ. ಯು ಶುಡ್ ಕಮ್ ಫಾಸ್ಟ್. ಯು ಶುಡ್ ಟೇಕ್ ದ ಡೆಸಿಷನ್. ಯು ಶುಡ್ ಸೆಲೆಕ್ಟ್ ದ ಕೋರ್ಸ್. ಯು ಶುಡ್ ಗಿವ್ ಟು ಅನ್ಪ್ರಿವಿಲೇಜ್ಡ್. ಯಾವತ್ತು ನಾವು ಹೆಚ್ಚು ಅವಕಾಶಗಳು ಇಲ್ದಲೇ ಇರೋರಿಗೆ ಅವಕಾಶ ಕೊಡಬೇಕು, ಆವಾಗ ಈಕ್ವಿಟಿ ಅನ್ನೋದನ್ನು ಸಾಧನೆ ಮಾಡೋಕ್ಕಾಗತ್ತೆ. ಈ ಥರದ ಸೆಂಟೆನ್ಸ್ಗಳನ್ನ ಹೇಳಬೇಕಾದ್ರೆ ನಾವು ಶುಡ್ನ ಯೂಸ್ ಮಾಡ್ತೀವಿ. ನೆಗೆಟಿವ್ ಮಾಡಲ್ ಡೆಫಿನಿಷನ್. ಮಾಡಲ್ ಆಕ್ಸಿಲರಿ ಶುಡಂಟ್ ಎಕ್ಸ್ಪ್ರೆಸಸ್ ಒನ್ಸ್ ರೆಕಮೆಂಡೇಶನ್, ಮಸ್ಟಂಟ್ ಎಕ್ಸ್ಪ್ರೆಸಸ್ ಒನ್ಸ್ obligation, need not expresses that there is no necessity or obligation, don't have to expresses one's opinion that there is no compulsion in doing a work. ಸೊ ನಾಟ್ ಹೇಳಬೇಕಾದ್ರೆ, ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳಬೇಕಾದ್ರೆ, ಶುಡಂಟ್ ಅಂದರೆ ಮಾಡಬಾರ್ದು, ಮಸಂಟ್ ಅಂದರೆ ನಮಗೆ ನಾವೇ ಹೇಳ್ಕೊಳ್ಬೇಕು ನಾನು ಮಾಡಬಾರ್ದು ಅಂತ, ನೀಡ್ ನಾಟ್ ಅಂತಂದರೆ ಮಾಡೋ ಅವಶ್ಯಕತೆ ಇಲ್ಲ, ಡೋಂಟ್ ಹ್ಯಾವ್ ಟು ಅಂದರೆ ಅದರ ಮಾಡಲೇಬೇಕಾದಂಥ ಒಂದು ಕಂಪಲ್ಷನ್ ಇಲ್ಲ.
ಈ ಅಬ್ಲಿಗೇಷನ್, ಕಂಪಲ್ಷನ್, ಇವುಗಳ ರೆಕಮೆಂಡೇಶನ್, ಇವುಗಳಲ್ಲಿ ಸ್ವಲ್ಪ ನೆಸೆಸಿಟಿ, ಎಲ್ಲದರ ಮಧ್ಯದಲ್ಲಿ ಒಂದು ಸಣ್ಣ ಸಣ್ಣ ಕೂದಲು ಎಳೆಯಷ್ಟು ಅಂತರ ಇದೆ. ಆ ಅಂತರನ ಗಮನಿಸಿದಾಗ ನಿಮಗೆ ಈ ಎಲ್ಲದರ ಉಪಯೋಗ ಹೇಗೆ ಮಾಡ್ಕೊಳ್ಬೇಕು, ಅಂದರೆ ನಾಟ್ ಅಂತ ಯೂಸ್ ಮಾಡಿದಾಗ ನೆಗೆಟಿವ್ ಮಾಡಲ್ಸ್ನ ಹೇಗೆ ಮಾಡಬೇಕು ಅನ್ನೋದನ್ನು ನಾವಿಲ್ಲಿ ಕಲ್ತ್ಕೊಂಡ್ವಿ. Shouldn't is used to give an advice to someone. You shouldn't use rough words to elders. ಸೊ ನಮಗಿನ್ನ ದೊಡ್ಡವ್ರ ಹತ್ರ ನಾವು ಮಾತಾಡ್ಬೇಕಾದ್ರೆ ಸಾಫ್ಟಾಗಿ ಮಾತಾಡಬೇಕು, ಒರಟಾಗಿ ಮಾತಾಡಬಾರ್ದು, ಅವಿಧೇಯವಾಗಿ ಮಾತಾಡಬಾರ್ದು, ಮಾಡೆಸ್ಟ್ ಆಗಿರಬೇಕು, ಒಬಿಡಿಯೆಂಟ್ ಆಗಿರಬೇಕು. ಒಬಿಡಿಯೆಂಟ್ ಆಗಿಲ್ಲ ಅಂತಂದರೆ ನೀವು ರಫ್ ಆಗಿ ದೊಡ್ಡವ್ರ ಜೊತೆ ಮಾತಾಡ್ತೀರಾ. ಶುಡ್ ಅಥವಾ ಶುಡಂಟ್ ಅನ್ನೋದನ್ನು ಹೇಗೆ ಯೂಸ್ ಮಾಡಬೇಕು ಅಂತ ನೋಡಿ, ಪ್ರಾಕ್ಟೀಸ್ ಮೆಟೀರಿಯಲ್ ಇದೆ ಇಲ್ಲಿ. He shouldn't stop studying, he shouldn't spoil toys of children, he shouldn't pick up bad words. Shouldn't ಅಂತ ಯಾವತ್ತು ನೆಗೆಟಿವ್ ವರ್ಡ್ಸ್ಗಳಿಗೆ ನಾವು ಹೆಚ್ಚು ಯೂಸ್ ಮಾಡ್ತೀವಿ. Shouldn't boast, she shouldn't gossip, she shouldn't ill-treat animals, so she shouldn't ಆಯಿತು. Need not ಹೇಗೆ ಯೂಸ್ ಮಾಡೋದು ಅಂತ ಇಲ್ಲಿ ನೋಡ್ತಾ ಇದ್ದೀವಿ. They need not steal things, they need not kill anybody, they need not, ಇವ್ರು ಯಾಕೆ ಕಳ್ತನ ಮಾಡ್ತಾರೋ ಗೊತ್ತಿಲ್ಲ, ಅವ್ರಿಗೆಲ್ಲ ಇದೆ. ದೇ ನೀಡ್ ನಾಟ್ ಸ್ಟೀಲ್ ಎನಿಥಿಂಗ್ ಅಂದರೆ ಯಾಕೆ ಇವ್ರಿಗೆ ಶ್ರೀಮಂತಿಕೆ ಇದ್ದರೂ ಯಾಕೆ ಕಳ್ತನ ಮಾಡ್ತಾರೆ. ಯು ನೀಡ್ ನಾಟ್ ಗೆಟ್ ಆ್ಯಂಗ್ರಿ ವಿತ್ ಅದರ್ಸ್, ಯಾಕೆ ನೀನು ಇನ್ನೊಬ್ಬರ ಜೊತೆಗೆ ಕೋಪ ಮಾಡ್ಕೊಳ್ತೀಯ. ಯು ನೀಡ್ ನಾಟ್ ಸ್ಲೀಪ್ ಆಲ್ವೇಸ್, ಯಾಕಪ್ಪ ಯಾವಾಗಲೂ ಮಲ್ಕೊಂಡಿರ್ತೀಯಲ್ಲೋ ಅಂತ ಹೇಳಬೇಕಾದ್ರೆ ಈ ಥರದನ್ನು ಸೆಂಟೆನ್ಸ್ನ ನಾವು ಯೂಸ್ ಮಾಡ್ಬೋದು. ನೀಡ್ ನಾಟ್ ಇಂಡಿಕೇಟ್ಸ್ ದಟ್ ದೆರ್ ಇಸ್ ನೋ ನೆಸೆಸಿಟಿ ಆರ್ ಆಬ್ಲಿಗೇಷನ್ ಟು ಡೂ ಸಮಥಿಂಗ್. ಯು ನೀಡ್ ನಾಟ್ ಟೇಕ್ ಎನಿ ಟ್ಯಾಬ್ಲೆಟ್ಸ್, ಯುವರ್ ಬಿ ಪಿ ಇಸ್ ನಾರ್ಮಲ್, ನಿಮ್ಮ ಬಿ ಪಿ ನಾರ್ಮಲ್ ಇದೆ, ಶುಗರ್ ನಾರ್ಮಲ್ ಇದೆ, ಯು ಡೋಂಟ್ ರಿಕ್ವೈರ್, ಯು ನೀಡ್ ನಾಟ್ ಬಿ ಆನ್ ಟ್ಯಾಬ್ಲೆಟ್ಸ್, ಯು ನೀಡ್ ನಾಟ್ ಬಿ ಆನ್ ಮೆಡಿಕೇಶನ್. ಈ ಥರದ ಸೆಂಟೆನ್ಸ್ ಹೇಳಬೇಕಾದ್ರೆ ನೀಡ್ ನಾಟ್ ಯೂಸ್ ಮಾಡ್ತೀವಿ ಅಂದರೆ ಅವಶ್ಯಕತೆ ಇಲ್ಲ ಇಲ್ಲಿ ಅಂತ ಹೇಳೋದಕ್ಕೆ ಯೂಸ್ ಮಾಡಿದ್ವಿ. ಕ್ವಶನ್ ಮಾಡಬೇಕಾದ್ರೆ ಹೇಗೆ ಮಾತಾಡಬೇಕು ಅನ್ನೋದನ್ನು ನಿಮಗೆ ಪ್ರಾಕ್ಟೀಸ್ ಮೆಟೀರಿಯಲ್ ಕೊಟ್ಟಿದ್ದೀನಿ. ವಾಟ್, ವೈ, ವೇರ್ ಅನ್ನೋದನ್ನು ಯೂಸ್ ಮಾಡಿಕೊಂಡು WH ಕ್ವಶನ್ ಇದೆ ಇಲ್ಲಿ. ಕ್ವಶನ್ ಹೇಗೆ ಮಾಡಬೇಕು ನೋಡಿ. ಇನ್ನೊಂದು ಸ್ವಲ್ಪ ಪ್ರಾಕ್ಟೀಸ್ ಮೆಟೀರಿಯಲ್ ಇದೆ. ನೆಗೆಟಿವ್ ಮಾಡೆಲ್ಸ್ನ ಹೇಗೆ ಯೂಸ್ ಮಾಡಬೇಕು ಅನ್ನೋದಕ್ಕೆ ಪ್ರಾಕ್ಟೀಸ್ ಮೆಟೀರಿಯಲ್ಸ್. ಶುಡಂಟ್ ಅನ್ನೋದನ್ನು ಹೇಗೆ ಯೂಸ್ ಮಾಡಬೇಕು ಅಂತ ವಿತ್ WH ಕ್ವಶನ್ಸ್. ವಾಟ್, ಹೌ, ವೈ ಯೂಸ್ ಮಾಡಿದ್ದೀವಿ. ನಂತರ ಬಂದಿರೋದಕ್ಕೆ V1ನೇ ಯೂಸ್ ಮಾಡಿದ್ದೀವಿ, V3 ಯೂಸ್ ಮಾಡಿಲ್ಲ ನಾವು. V1ನ ಹೇಗೆ ಯೂಸ್ ಮಾಡಬೇಕು ಅನ್ನೋದನ್ನು ನಾವು ಇಲ್ಲಿವರೆಗೂ ತಿಳ್ಕೊಂಡಿದ್ದೀವಿ. ಮುಂದಿನ ಸ್ಲೈಡ್ಗಳಲ್ಲಿ ನಾವು V3 ಹೇಗೆ ಯೂಸ್ ಮಾಡಬೇಕಂದ್ರೆ ಶುಡ್ ಆಯಿತು, ಶುಡಂಟ್ ಆಯಿತು, ಶುಡ್ ಹ್ಯಾವ್ ಹೆಂಗೆ ಯೂಸ್ ಮಾಡೋದು, ಶುಡ್ ಹ್ಯಾವ್ನ ಯಾಕೆ ಯೂಸ್ ಮಾಡಬೇಕು ಅದನ್ನು ನಾವು ಮುಂದೆ ತಿಳ್ಕೊಳ್ತೀವಿ. ಈಗ ದಿ ಅಟ್ಮೋಸ್ಟ್ ಆಬ್ಲಿಗೇಷನ್, ಆಟ್ ಟು ಅನ್ನೋದನ್ನು ಹೇಗೆ ಯೂಸ್ ಮಾಡಬೇಕು ನೋಡೋಣ ಬನ್ನಿ. ವಿ ಹ್ಯಾವ್ ಟು ಟೇಕ್ ರಿಸ್ಕ್. ನಾವು ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕಂತಂದರೆ, ಇಂಗ್ಲೀಷ್ ಮಾತಾಡಬೇಕಂದ್ರೆ ಸ್ವಲ್ಪ ನಾವು ಟೈಮ್ ಕೊಡಬೇಕು, ರಿಸ್ಕ್ ತೊಗೋಬೇಕು. ರಿಸ್ಕ್ ಏನಂದರೆ ಎಲ್ಲರೂ ಎಂಜಾಯ್ ಮಾಡ್ತಿರ್ಬೇಕಾದ್ರೆ ನೀವು ಸ್ವಲ್ಪ ಈ ಥರದ ವೀಡಿಯೋಸ್ಗಳನ್ನ ನೋಡ್ತಾ ಇರ್ತೀರಾ. ಇದನ್ನೇ ಎಂಜಾಯ್ಮೆಂಟ್ ಅಂತ ಅಂದ್ಕೊಳ್ಳೋಂಥ ಮನಸ್ಸು ಬಂದರೆ ನಿಮ್ಮಂಥ ಲಕ್ಕಿ ಇನ್ನೊಬ್ಬರಿಲ್ಲ. ಸೊ ವಿ ಹ್ಯಾವ್ ಟು ಟೇಕ್ ರಿಸ್ಕ್. ರಿಸ್ಕ್ ತಗೊಳ್ಳೇಬೇಕು, 100% ತಗೊಳ್ಬೇಕು ಅಂತ ಹೇಗೆ ಹೇಳೋದು. ಡಿಸಿಪ್ಲಿನ್ ಆಗಿರ್ಬೇಕು ನಾವು. ಹೆಣ್ಮಕ್ಳಿಗೆ ಗೌರವ ಕೊಡಲೇಬೇಕು. ಟೆರರಿಸ್ಟ್ಗಳನ್ನು ನಾವು ತಕ್ಷಣ ಪೊಲೀಸ್ನವ್ರಿಗೆ ತಿಳಿಸ್ಬೇಕು, ಅವ್ರು ಬ್ಯಾನಿಷ್ ಮಾಡ್ತಾರೆ ಅವ್ರನ್ನ. ಸೊ ಇದು ಇಂಪಾರ್ಟೆಂಟ್ ಒನ್. ದೊಡ್ಡವ್ರಿಗೆ ಗೌರವ ಕೊಡಲೇಬೇಕು, 100% ಇದು. ವಿ ಆಟ್ ಟು ರಿಗಾರ್ಡ್ ಅವರ್ ನೇಷನ್. ನಮ್ಮ ದೇಶಕ್ಕೆ ನೇಷನ್ ಫಸ್ಟ್ ಅನ್ನೋ ಆ್ಯಟಿಟ್ಯೂಡ್ ಇರಬೇಕು. ಸೊ ವಿ ಆಟ್ ಟು ರಿಗಾರ್ಡ್ ಅಂದರೆ ರೆಸ್ಪೆಕ್ಟ್ ಅವರ್ ನೇಷನ್. ವಿ ಆಟ್ ಟು ಪ್ರೊಟೆಕ್ಟ್ ಅವರ್ ಬಾರ್ಡರ್ಸ್. ನಮ್ಮ ದೇಶದ ಗಡಿಗಳನ್ನು ನಾವು ಸಂರಕ್ಷಿಸಬೇಕು. ವಿ ಆಟ್ ಟು ಬಿ ಇಂಟ್ರೆಸ್ಟೆಡ್ ಇನ್ ಸ್ಟಡೀಸ್. ವಿ ಹ್ಯಾವ್ ಟು ಸ್ಟಡಿ ದ ಹಿಸ್ಟ್ರಿ ಆಫ್ ಅವರ್ ಕಂಟ್ರಿ. ನಮ್ಮ ದೇಶದ ಇತಿಹಾಸ ತಿಳ್ಕೊಳ್ಬೇಕು. ನಮ್ಮ ದೇಶದ ಇತಿಹಾಸ ತಿಳ್ಕೊಳ್ಳಿಲ್ಲ ಅಂತಂದರೆ ಮೋಸ್ಟ್ ಆಫ್ ದ ಟೈಮ್ ಸ್ಟೂಡೆಂಟ್ಸ್ ವಿಲ್ ಸೇ ದ ಮೋಸ್ಟ್ ಬೋರಿಂಗ್ ಸಬ್ಜೆಕ್ಟ್ ಈಸ್ ಹಿಸ್ಟ್ರಿ, ಬಟ್ ದಟ್ ಈಸ್ ರಾಂಗ್ ಆಟಿಟ್ಯೂಡ್. ವಿ ಆಟ್ ಟು ಸ್ಟಡಿ ಹಿಸ್ಟ್ರಿ ಆಫ್ ಅವರ್ ಕಂಟ್ರಿ ಸೊ ದಟ್ ವಿ ವಿಲ್ ನಾಟ್ ಲೂಸ್ ಇಂಡಿಪೆಂಡೆನ್ಸ್ ಅಗೈನ್. ವಿ ಆಟ್ ಟು ಸ್ಟ್ಯಾಂಡ್ ಅಪ್ ಸ್ಟಿಲ್ ವೆನ್ ವಿ ಹಿಯರ್ ನ್ಯಾಷನಲ್ ಆ್ಯಂಥಮ್. ರಾಷ್ಟ್ರಭಕ್ತಿಯನ್ನು ನಾವು ಪ್ರಕಟೀಕರಣಗೊಳಿಸಲೇಬೇಕು. ಯಾಕೆ ಅಂದರೆ ನ್ಯಾಷನಲ್ ಆ್ಯಂಥಮ್, ರಾಷ್ಟ್ರಗೀತೆನ ಹಾಡಬೇಕಾದ್ರೆ ನಾವು ಎದ್ದು ನಿಂತ್ಕೋಬೇಕು. ಅದು ಟಿ ವಿಲಿ ಕೇಳಿಸ್ಲಿ ಅಥವಾ ಒಂದು ಫೀಲ್ಡಲ್ಲಿ ಕೇಳಿಸ್ಲಿ, ಒಂದು ಆಡಿಟೋರಿಯಂನಲ್ಲಿ ಕೇಳಿಸ್ಲಿ, ಎಲ್ಲೇ ಕೇಳಿದ್ರು ನಾವು ರಾಷ್ಟ್ರಗೀತೆ ಕೇಳಿದಾಗ ನಿಂತ್ಕೊಳ್ಳೇಬೇಕು, ಮಾಡಲೇಬೇಕು ಅಂದಾಗ ಶುಡ್, ಮಸ್ಟ್ಗಿನ್ನ ಬೆಟರ್ ವರ್ಡ್ ಈಸ್ ಆಟ್ ಟು. ನಿಮ್ಗೆ ಇದಕ್ಕಿಂತ ಒಳ್ಳೆ ಎಕ್ಸಾಂಪಲ್ ಪ್ರಾಯಶಃ ಸಿಗಲಿಕ್ಕಿಲ್ಲ. ಇಲ್ಲಿ ಎಲ್ಲವೂ ನೇಷನ್ ಅಂತ ಹೇಳಿದಾಗ ಹೇಗೆ ಇಂಪಾರ್ಟೆಂಟ್, ಬಾರ್ಡರ್ ಅಂದಾಗ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನು ನೀವು ಗಮನಿಸಬೇಕು. ಟೆರರಿಸಮ್ ಅಂದರೆ ಎಷ್ಟು ಇಂಪಾರ್ಟೆಂಟ್ ಗಮನಿಸಬೇಕು. ಡಿಸಿಪ್ಲಿನ್, ರಿಸ್ಕ್, ವಿಮೆನ್, ಇದೆಲ್ಲ ಹಿಸ್ಟ್ರಿ ಆಫ್ ಅವರ್ ಕಂಟ್ರಿ, ಇವೆಲ್ಲ ಎಷ್ಟು ಇಂಪಾರ್ಟೆಂಟ್ ಅಂತ ನೀವು ಗಮನಿಸಿದ್ರೆ ಇಲ್ಲಿ ಯಾಕೆ ಆಟ್ ಟು ಅನ್ನೋದನ್ನು ಯೂಸ್ ಮಾಡಿದ್ದೀವಿ, ಅಲ್ಲಿ ಎಷ್ಟು ಎಂಫಸಿಸ್ ಕೊಟ್ಟಿದ್ದೀವಿ, ಸ್ಟ್ರೆಸ್ ಹಾಕಿದ್ದೀವಿ, ಒತ್ತು ಕೊಟ್ಟಿದ್ದೀವಿ ಅನ್ನೋದು ನಿಮ್ಗೆ ಅರ್ಥ ಆದರೆ ಇಲ್ಲಿ ಆಟ್ ಟು ಅನ್ನೋದು ಅರ್ಥ ಮಾಡ್ಕೊಳ್ಳೋದು ತುಂಬ ಸುಲಭ ಆಗುತ್ತೆ. ಶುಡ್ಗಿನ್ನ ಆಟ್ ಟು ಹೇಗೆ ಡಿಫ್ರೆಂಟ್ ಅನ್ನೋದು ಈ ಸ್ಲೈಡಲ್ಲಿ ಅರ್ಥ ಮಾಡ್ಕೊಂಡ್ವಿ.
ಬನ್ನಿ ನೋಡೋಣ. ಶೆಲ್ ಆಯಿತು, ಶುಡ್ ಆಯಿತು. ಈಗ ಶುಡ್ ಹ್ಯಾವ್ ಹೇಗೆ ಯೂಸ್ ಮಾಡೋದು ಅಂತ ನಿಮ್ಗೆ ಹೇಳ್ತಾನೆ ಇದ್ದೆ. ಈಗ ನಾವು ಗಮನಿಸೋಣ. ಇದಕ್ಕೆ ನೀವು 1 to 35 ಅಂತ ಒಂದು ನನ್ನ ವಿಡಿಯೋ ಇದೆ. ಆ ವಿಡಿಯೋನ ನೋಡಿದ್ರೆ ನೀವು ಖಂಡಿತ ಈ ಒಂದು ಡಿಫ್ರೆನ್ಸ್ ಏನು ಅಂತ ಅರ್ಥ ಮಾಡ್ಕೊಳ್ಬೋದು. ಈಗ ನೀನು ಕೇಳಿದ್ರೆ, ಇಫ್ ಯು ಆಸ್ಕ್ ಮಿ ನೌ, ಆಸ್ಕ್ ಅಂದರೆ ಪ್ರೆಸೆಂಟ್ ಟೆನ್ಸ್, ಆಸ್ಕ್ಡ್ ಅಂದರೆ ಪಾಸ್ಟ್ ಟೆನ್ಸ್, ಹ್ಯಾಡ್ ಆಸ್ಕ್ಡ್ ಅಂದರೆ ಪಾಸ್ಟ್ ಪರ್ಫೆಕ್ಟ್ ಅಂತ. ಅಂದರೆ ಒಂದಕ್ಕೊಂದಕ್ಕೂ ವ್ಯತ್ಯಾಸ ಇದೆ. ಹಾಗಾಗಿ ಬಲಗಡೆನಲ್ಲಿ ಕೂಡ ವ್ಯತ್ಯಾಸನ ನೀವು ಗಮನಿಸ್ತೀರಾ. ಹಾಗಾಗಿ ನೀವು ಶೆಲ್, ಶುಡ್ ಮತ್ತು ಶುಡ್ ಹ್ಯಾವ್ನ ಅರ್ಥ ಮಾಡ್ಕೊಳ್ಳೋದು ತುಂಬ ಸುಲಭ ಆಗುತ್ತೆ. ಬನ್ನಿ ನೋಡೋಣ. ಇಫ್ ಯು ಆಸ್ಕ್ ಮೀ ಅಂದರೆ ನಿನಗೆ ಕೇಳಿದ್ರೆ, ಐ ಶಾಲ್ ಓಪನ್ ದ ಡೋರ್, ನಾನು ತೆಗಿತೀನಿ. ಇಫ್ ಯು ಹ್ಯಾಡ್ ಆಸ್ಕ್ಡ್ ಮೀ, ನೀ ಕೇಳಿದರೆ, ಇಫ್ ಯು ಆಸ್ಕ್ಡ್ ಮೀ ಅಂದರೆ ಕೇಳಿದರೆ, ಐ ಶುಡ್ ಓಪನ್ ದ ಡೋರ್, ನಾನು ತೆಗಿತಿದ್ದೆ. ಇಫ್ ಯು ಹ್ಯಾಡ್ ಆಸ್ಕ್ಡ್ ಮೀ, ಐ ಶುಡ್ ಹ್ಯಾವ್ ಓಪನ್ ದ ಡೋರ್, ನೀ ಕೇಳಿದ್ದಿದ್ರೆ ನಾನು ತೆಗಿತಿದ್ದೆ, ಬಾಗಿಲು ತೆಗಿತಿದ್ದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಬಾಗಿಲು ಅನ್ನೋದು ಕೇವಲ ಬಾಗಿಲಲ್ಲ, ಜ್ಞಾನದ ಬಾಗಿಲು. ಇಲ್ಲಿ ಇಫ್ ಯು ಅಂದರೆ ಸ್ಟೂಡೆಂಟ್ ಕೇಳ್ತಾನೆ ಅಂದರೆ ನಾನು ಟೀಚರ್ ಬಾಗಿಲು ತೆಗಿತೀನಿ. ಯಾವ ಬಾಗಿಲು ತೆಗಿತೀನಿ? ಜ್ಞಾನದ ಬಾಗಿಲು ತೆಗಿತೀನಿ. ಬಾಗಿಲು ತೆಗೆಯೋದಷ್ಟೇ ನನ್ನ ಕೆಲಸ, ಎಂಟರ್ ಆಗೋದು ನಿಮ್ಮ ಕೆಲಸ. ಬನ್ನಿ ನೋಡೋಣ ಶುಡ್ ಹ್ಯಾವ್ ಯೂಸ್ ಮಾಡಿದಾಗ ಹೇಗೆ V3 ಯೂಸ್ ಮಾಡ್ತೀವಿ ಅಂತ. V1 ಯೂಸ್ ಮಾಡಲ್ಲ ನಾವಿಲ್ಲಿ. ಹಿ ಶುಡ್ ಹ್ಯಾವ್ ಬ್ರಾಟ್ ATM ಕಾರ್ಡ್. ಹಿ ಶುಡ್ ಹ್ಯಾವ್ ಸ್ಲೆಪ್ಟ್ ಅರ್ಲಿ. ಅವನು ATM ಕಾರ್ಡ್ ತರಬೇಕಿತ್ತು, ಅವನು ಬೇಗ ಮಲಗಬೇಕಿತ್ತು. ಹಿ ಶುಡ್ ಹ್ಯಾವ್ ರಿನ್ಯೂಡ್ ಲೈಸೆನ್ಸ್. ಅವನು ಲೈಸೆನ್ಸ್ ಮಾಡಿಸ್ಕೊಳ್ಬೇಕಿತ್ತು, ರಿನ್ಯೂನ. ಹಿ ಶುಡ್ ಹ್ಯಾವ್ ಪ್ರಾಕ್ಟೀಸ್ ರೆಗ್ಯುಲರ್ಲಿ. ದಿನ ಪ್ರಾಕ್ಟೀಸ್ ಮಾಡಬೇಕಿತ್ತು. ಹಿ ಶುಡ್ ಹ್ಯಾವ್ ಚೋಸನ್ ಎ ರೈಟ್ ವೇ. ಒಂದು ಸರಿಯಾದ ದಾರಿಲಿ ಹೋಗಬೇಕಿತ್ತು. ಹಿ ಶುಡ್ ಹ್ಯಾವ್ ಶೌಟೆಡ್ ಡೀಸೆಂಟ್ಲಿ. ಸ್ವಲ್ಪ ಅಂದರೆ ಕಿರ್ಚಬೇಕಾದ್ರೂ ಹೇಗೆ ಡೀಸೆಂಟಾಗಿ ಅಂತ ನಿಮ್ಗೆ ಅನ್ನಿಸ್ಬಹುದು, ಆದರೆ ತೀರಾ ಕೆಟ್ಟನಾಗಿ ಆಕ್ವರ್ಡಾಗಿ ಕಿರ್ಚಬಾರ್ದು. ಹಿ ಶುಡ್ ಹ್ಯಾವ್ ಗಾಟ್ ಅಪ್ ಅರ್ಲಿ. ಬೇಗ ಹೇಳ್ಬಹುದಿತ್ತು. ಹಿ ಶುಡ್ ಹ್ಯಾವ್ ಸ್ಕಿಪ್ಡ್ ಡಿನ್ನರ್. ಯಾಕಂದರೆ ಹೊಟ್ಟೆಯಲ್ಲಿ ಇಂಡೈಜೆಷನ್ ಇರಬೇಕಾದ್ರೆ ನಾವು ಒಂದೊಂದ್ಸಲಿ ಊಟನ ಬಿಟ್ಟರೆ ಒಳ್ಳೆಯದು. ಹಿ ಶುಡ್ ಹ್ಯಾವ್ ಸ್ಕಿಪ್ಡ್ ಡಿನ್ನರ್. ಹೇಗೆ ಹಿ ಶುಡ್ ಹ್ಯಾವ್ ಅನ್ನೋದನ್ನು ಇನ್ನೂ ಸ್ವಲ್ಪ ಯೂಸ್ ಮಾಡ್ಬೋದು, ನೋಡ್ತಾ ಬನ್ನಿ. ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮಗೆ ಹಿ ಶುಡ್ ಹ್ಯಾವ್ ಕಂಪ್ಲೀಟೆಡ್ ಫೈಲ್. ಹಿ ಶುಡ್ ಹ್ಯಾವ್ ಗಿವನ್ ಲಿಬರ್ಟಿ ಅಂದರೆ ಅವ್ನು ಕಂಪ್ಲೀಟ್ ಮಾಡ್ಬೋದಿತ್ತು, ಅವನಿಗೆ ಇನ್ನು ಸ್ವಲ್ಪ ಸ್ವತಂತ್ರ ಕೊಡ್ಬೋದಿತ್ತು. ಹಿ ಶುಡ್ ಹ್ಯಾವ್ ಸಫರ್ಡ್ ಲೋನ್ಲಿನೆಸ್ ಅಂದರೆ ಅವನು ಲೋನ್ಲಿನೆಸ್ನ ಸಫರ್ ಮಾಡ್ಬೋದಿತ್ತು. ಹಿ ಶುಡ್ ಹ್ಯಾವ್ ಬ್ಯಾಂಡೇಜ್ಡ್ ಹಿಸ್ ಲೆಗ್. ಹಿ ಶುಡ್ ಹ್ಯಾವ್ ವಾಮಿಟೆಡ್ ಸೂನ್. ಹಿ ಶುಡ್ ಹ್ಯಾವ್ ಕೆಪ್ಟ್ ಮನಿ. ಹಿ ಶುಡ್ ಹ್ಯಾವ್ ಪಾಸ್ಡ್ ಇನ್ ದ ಎಕ್ಸಾಮ್. ಸೊ ಹೀಗೆಲ್ಲ ನಾವು ಯೂಸ್ ಮಾಡಿದಾಗ ಮಾಡಬಹುದಿತ್ತು, ಮಾಡಬೇಕಿತ್ತು ಅನ್ನೋದರ ಅರ್ಥ ಇಲ್ಲಿ ಕಂಪಲ್ಷನ್ ಇದೆ. ಅದನ್ನು ನಾವು ಅರ್ಥ ಮಾಡ್ಕೊಳ್ಳೋಣ. ಹಿ ಶುಡ್ ಹ್ಯಾವ್ ರಿಮೆಂಬರ್ಡ್ ದ ಆನ್ಸರ್. ಎಕ್ಸಾಮಿನೇಷನಲ್ಲಿ ನೆನಪಿಟ್ಕೊಳ್ಬೇಕಲ್ವ, ಅದಕ್ಕೇನಾದರೂ ಒಂದು ವ್ಯವಸ್ಥೆ ಮಾಡ್ಕೋಬೇಕು ನೆನಪು ಮಾಡ್ಕೊಳ್ಳೋದಕ್ಕೆ. ಹಾಗೆ ನೆನಪು ಮಾಡಿಕೊಂಡಾಗ ಎಕ್ಸಾಮ್ ಬರೆಯೋದು ತುಂಬ ಸುಲಭ ಆಗುತ್ತೆ. ಅವನು ನೆನಪು ಮಾಡ್ಕೋಬೇಕಿತ್ತು ಅಂತ ಹೇಳ್ತಾ ಇದ್ದೀವಿ ನಾವಿಲ್ಲಿ. ವಾಟ್, ವೇರ್ ಅನ್ನೋದನ್ನು ಯೂಸ್ ಮಾಡಿಕೊಂಡು ಮೆಟೀರಿಯಲ್ ಯೂಸ್ ಆಗಿದೆ ಇಲ್ಲಿ. ಈ ಮೆಟೀರಿಯಲ್ನ ಯೂಸ್ ಮಾಡ್ಕೊಳ್ಳೋದ್ರ ಮುಖಾಂತರ ನೀವು ಚಿಟ್ ಚಾಟ್ ಮಾಡ್ಬೋದು. ಒಬ್ಬರು ಪ್ರಶ್ನೆ ಮಾಡಿದ್ರೆ, ಪ್ರಶ್ನೆ ಮಾಡ್ಬೇಕಾದ್ರೆ ಅವರಿಗೆ ಹೇಳಿ ನೀವು ಸ್ಟೇಡ್ ಅಂತ ಒಂದನ್ನು ಇಟ್ಕೊಂಡು ವೇರ್, ವೈ, ಹೌ, ವೆನ್ ನಾಲ್ಕನ್ನು ಒಂದಾದ್ಮೇಲೆ ಒಂದು ಕೇಳಿದ್ರೆ ನೀವು ಉತ್ತರ ಕೊಡ್ತಾ ಹೋಗಿ. ಫಾರ್ ಎಕ್ಸಾಂಪಲ್, ವೇರ್ ಶುಡ್ ಮೀರಾ ಹ್ಯಾವ್ ಸ್ಟೇಡ್? ಮೀರಾ ಶುಡ್ ಹ್ಯಾವ್ ಸ್ಟೇಡ್ ಇನ್ ಮೈಸೂರ್. ವೈ? Meera should have stayed in Mysore because she has got her aunt there. How should she have stayed there? Yes, she had time so that she should have stayed there. When should she have? She should have stayed last night. So ಈ ಥರ ನೀವು ಒಂದೇ ಕಾನ್ಸೆಪ್ಟ್ ಮೇಲೆ ಮಾತಾಡ್ತಾ ಹೋದರೆ ಪ್ರೇಡ್, ಲಿವ್ಡ್, ವ್ಯೂಡ್, ಸ್ವಲ್ಪ ಇಮ್ಯಾಜಿನೇಷನ್ ಯೂಸ್ ಮಾಡಬೇಕಾಗತ್ತೆ, ಮೆಮೊರಿ ಯೂಸ್ ಮಾಡಬೇಕಾಗತ್ತೆ, ಸ್ವಲ್ಪ ರಿಸ್ಕ್ ತಗೋಬೇಕಾಗತ್ತೆ. ತಗೊಳ್ತಾ ಬಂದರೆ ಯು ಕ್ಯಾನ್ ಗಿವ್ ಅ ಫಂಟಾಸ್ಟಿಕ್ ಟಂಗ್ ಟ್ರೈನಿಂಗ್ ಟು ಯುವರ್ ಟಂಗ್ so that you can pick up language easier. ಇನ್ನೊಂದು ಸ್ವಲ್ಪ ಇದೆ ನೆಗೆಟಿವ್ ಆಗಿ ಯೂಸ್ ಮಾಡ್ತಕ್ಕಂಥದ್ದು ಹೇಗೆ ಅಂತ. ಶಿ ಶುಡಂಟ್ ಹ್ಯಾವ್ ಈಟನ್ ಅಟ್ ಹೋಟೆಲ್. ಅವಳು ಊಟ ಮಾಡಬಾರ್ದಿತ್ತು. ಕೂಲ್ ಡ್ರಿಂಕ್ಸ್ ತೊಗೊಳ್ಬಾರ್ದಿತ್ತು. ಅದೇ ತಪ್ಪನ್ನು ಮಾಡಬಾರ್ದಿತ್ತು. ಏಣಿ ಅಲ್ಲಾಡಿಸ್ಬಾರ್ದಿತ್ತು. ಏಣಿ ಅಲ್ಲಾಡಿಸಿದ್ರಿಂದ ಏನಾಯಿತು? ಬಿದ್ದೋಗ್ಬಿಟ್ರು ಅವರು. ಅವಳು ಅಲ್ಲಾಡಿಸ್ಬಾರ್ದಿತ್ತು ಏಣಿನ. ಶಿ ಶುಡಂಟ್ ಹ್ಯಾವ್ ಟೇಕನ್ ಓವರ್ ದ ಕಾರ್. ಓವರ್ಟೇಕ್ ಮಾಡಬೇಕಾದ್ರೆ ಎಚ್ಚರಿಕೆಯಿಂದ ಮಾಡಬೇಕು, ಇಲ್ಲಾಂದರೆ ಆಕ್ಸಿಡೆಂಟ್ಸ್ ಆಗ್ತವೆ. ಶಿ ಶುಡಂಟ್ ಹ್ಯಾವ್ ಕಮಿಟೆಡ್ ಸೂಯಿಸೈಡ್. ಅವಳು ಸೂಯಿಸೈಡ್ ಮಾಡ್ಕೊಳ್ಬಾರ್ದಿತ್ತು. ಹೀಗೆ ಹೇಳಬೇಕಾದ್ರೆ ನಾವು ಯಾವ ಥರ ಹೇಳ್ತೀವಿ ಅಂತ. ಶಿ ಶುಡಂಟ್ ಹ್ಯಾವ್ ಬೀಟನ್ ದ ರೆಕಾರ್ಡ್. ಯಾವುದೋ ರೆಕಾರ್ಡ್ ಇದೆ, ಅದನ್ನು ಅವಳು ಬೀಟ್ ಮಾಡಬಾರ್ದಿತ್ತು. ಶಿ ಶುಡಂಟ್ ಹ್ಯಾವ್ ಫೇಲ್ಡ್ ಇನ್ ದ ಎಕ್ಸಾಮ್. ಶಿ ಶುಡಂಟ್ ಹ್ಯಾವ್ ಟೇಕನ್ ದ ಡೌರಿ. ಶಿ ಶುಡಂಟ್ ಹ್ಯಾವ್ ಸಸ್ಪೆಕ್ಟೆಡ್ ಹರ್. ಇಲ್ಲಿ ಶಿ ಶುಡಂಟ್ ಹ್ಯಾವ್ ಟೇಕನ್ ದ ಡೌರಿ ಹೇಗಾಗುತ್ತೆ ಸರ್ ಅಂತ ನಿಮ್ಗೆ ಅನ್ನಿಸ್ಬೋದು. ನಾವಿಲ್ಲಿ ಮದರ್ ಇನ್ ಲಾ ಬಗ್ಗೆ ಮಾತಾಡ್ತಿದ್ದೀವಿ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ, ಅವಾಗ ನಿಮ್ಗೆ ಅರ್ಥ ಆಗುತ್ತೆ. ಇಲ್ಲಿ ಶಿ ಶುಡಂಟ್ ಹ್ಯಾವ್ ಸಸ್ಪೆಕ್ಟೆಡ್ ಹರ್. ಯಾರನ್ನು ಸಸ್ಪೆಕ್ಟ್ ಮಾಡಬಾರ್ದು. ಒಂದು ಅನುಮಾನಿಸೋದೊಂದು ಕಾಯಿಲೆ, ಆ ಥರದ್ದನ್ನು ನಾವು ಮಾಡಬಾರ್ದು.
ಶಿ ಶುಡಂಟ್ ಹ್ಯಾವ್ ಎಂಪ್ಲಾಯ್ಡ್ ದೀಸ್ ಲೇಸಿ ಫೆಲೋಸ್. ಇವ್ರನ್ನ, ಈ ಸೋಂಬೇರಿಗಳನ್ನು ನಾವು ಅವಳು ಅಡಾಪ್ಟ್ ಅಂದರೆ ಅವಳು ಎಂಪ್ಲಾಯ್ ಮಾಡ್ಕೊಳ್ಬಾರ್ದಿತ್ತು, ಕೆಲಸಕ್ಕೆ ತೊಗೊಳ್ಬಾರ್ದಿತ್ತು ಅಂತ ಹೇಳ್ತಾ ಇರಬೇಕಾದ್ರೆ ನಾವು ಈ ಥರದ ಸೆಂಟೆನ್ಸ್ನ ಯೂಸ್ ಮಾಡ್ತೀವಿ. Thanks for watching. Please put your valuable comments. See you in the next video. Till then, keep smiling and keep learning.